ಕೆಲಸ ಮಾಡಬೇಕು. ಮಾಡ್ತಾ ಮಾಡ್ತಾ ಏನೇನೋ ರಿಯಲೈಸ್ ಆಗುತ್ತೆ ಕರ್ಮಯೋಗದಲ್ಲಿ. ಕೆಲವರು ಜನ ಟೈಮು ಸುಮ್ಮನೆ ಕಾಲಹರಣ ಮಾಡ್ತಾರೆ. ಯಾಕೆ ಕೆಲಸ ಮಾಡಿದೆ, ಅಯ್ಯೋ ಮೂಡ್ ಬರಲಿ ಆಮೇಲೆ ಮಾಡ್ತೀವಿ, ಕಾಯ್ತಾರೆ. ಮೂಡ್ ಬರಲಿ ಅಂತ ಕಾಯ್ತಾರೆ. ಕೆಲವರು ಸ್ಟಾರ್ಟ್ ಮಾಡೋದೇ ಇಲ್ಲ, ಪ್ರಾರಂಭಿಸೋದೇ ಇಲ್ಲ, ಎದುರಿಸೋದೇ ಇಲ್ಲ, ಯೋಚನೆ ಮಾಡ್ತಾ ಇರ್ತಾರೆ. ನನಗೊಂದು ಪರ್ಫೆಕ್ಟ್ ಕಂಡೀಷನ್ ಬರಲಿ, ಸಮಯ ಕೂಡ ಬರಲಿ, ಗ್ರಹಗತಿ ಸರಿಗಾಗಲಿ, ಆಮೇಲೆ ಪ್ರಾರಂಭಿಸೋಣ, ಯೋಚನೆ ಮಾಡ್ತಾ ಇದ್ದೀನಿ, ಹೀಗೆ ಹೇಳ್ತಾರೆ. ಅವರಂತೂ ಖಂಡಿತ ಪ್ರಾರಂಭಿಸಲ್ಲ, ಅವ್ರು ಏನೂ ಮಾಡಲ್ಲ. ಸತ್ಯ ಏನು? ಸ್ಟಾರ್ಟ್ ಮಾಡೋದೇನೇ ಪರ್ಫೆಕ್ಟ್ ಕಂಡೀಷನ್, ಸ್ಟಾರ್ಟ್ ಮಾಡೋದೇನೇ ಪರ್ಫೆಕ್ಟ್ ಮೂಡ್. ಸ್ಟಾರ್ಟ್, ಯು ಡೋಂಟ್ ಹ್ಯಾವ್ ಟು ಫೀಲ್ ಅಬೌಟ್ ಇಟ್. ಯೋಚನೆ ಮಾಡೋದು ಬೇಕಿಲ್ಲ ರೀ, ಅದು ಬರುತ್ತೆ. ಕೀಪ್ ಗೋಯಿಂಗ್, ಹೋಗ್ತಾರೆ. ಫೀಲಿಂಗು ಕೂಡ ಬರುತ್ತೆ, ಹೋಗುತ್ತೆ. ಯಾವುದು ಕೊನೆಯಲ್ಲಿ ಉಳಿಯೋದು? ನಿಮ್ಮ ಫೀಲಿಂಗ್ಗಿಂತ ನೀವು ದೊಡ್ಡವರು. ಆ ಫೀಲಿಂಗ್ ಬರುತ್ತೆ, ಮೂಡಿಲ್ಲ ಅಂತ ಪರವಾಗಿಲ್ಲ, ಅದನ್ನು ಮೀರಿ ಹೋಗಿ. ಜಾಸ್ತಿ ಹೊತ್ತಿರಲ್ಲ ಬೇಡ ಬೇಡ ಅನ್ನೋದು, ಬೇಕು ಬೇಕು ಅನ್ನೋದು ಜಾಸ್ತಿ ಹೊತ್ತಿರಲ್ಲ. ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ. ಕೆಲವರು ಏನೋ ಉದ್ದಕ್ಕೂ ಕತೆ ಹೇಳ್ತಾರೆ ಮಾಡದೇ ಇರೋದಕ್ಕೆ. ಅವಾಗ ನಾವೇನು ಹೇಳ್ತೀವಿ? ಸುಮ್ಮನೆ ಹೇಳ್ತಾ ಕೂತಿದ್ರೆ ಹೇಳ್ತೀವಿ, ನೀನು ರಾಮಾಯಣ ಹೇಳಬೇಡ ಅಂತ. ನಮ್ಮ ಕೆಲಸಗಳನ್ನು ಅವು ದೊಡ್ಡ ಎಪಿಕ್ ಆಗಬಾರ್ದು. ಶಾರ್ಟ್ ಸ್ಟೋರಿ, ಶಾರ್ಟ್ ವಿಡಿಯೋ ಥರ ಮುಗಿಸ್ಬಿಡ್ಬೇಕು. ಅಲ್ಲಲ್ಲೇ ಮಾಡಬೇಕು, ಮುಗಿಸ್ಬಿಡ್ಬೇಕು.